ಸಹೋದರಿ 3 ತಿಂಗಳ ಗರ್ಭಿಣಿ ಅಂತ ಅಕ್ಷಯ್ಗೆ ಗೊತ್ತಾಗ್ತಾ ಇದ್ದಂತೆ ಆತ ಈ ರೀತಿಯ ಒಂದು ಕೃತ್ಯವನ್ನ ಎಸಗಿದ್ದಾನೆ ಅನ್ನುವಂತಹ ವಿಚಾರವೂ ಕೂಡ ಈಗ ಗೊತ್ತಾಗ್ತಾ ಇದೆ. ತನ್ನ ಮಗಳು ಗರ್ಭಿಣಿ ಅಂತ ತಂದೆ ತಾಯಿಗೆ ಗೊತ್ತಿದ್ದರೂ ಕೂಡ ಸುಮ್ಮನಿದ್ರು ಅನ್ನುವಂಥದ್ದು ಅಕ್ಷಯ್ನ ಕೋಪ. ಇದೇ ವಿಚಾರ ಈ ಹಂತವನ್ನ ತಲುಪಿದೆ. ಸಹೋದರಿ 3 ತಿಂಗಳ ಗರ್ಭಿಣಿ ಅಂತ ತಿಳಿದು ಅಕ್ಷಯ್ ಬೀಭತ್ಸ ಕೃತ್ಯವನ್ನ ನಡೆಸಿದ್ದ ಹಾಗಿದ್ರೆ ತ್ರಿವಳಿ ಕೊಲೆಗೆ ಕಾರಣವೇ ತಂಗಿ ಗರ್ಭಿಣಿ ಅನ್ನೋ ವಿಚಾರ ಅಂತೆ. ಅನ್ಯ ಸಮುದಾಯದ ಯುವಕನನ್ನ ಪ್ರೀತಿಸಿದ್ದು ಅಕ್ಷಯ್ ತಂಗಿ. ಈ ವಿಚಾರ ಗೊತ್ತಾಗಿ ಅಪ್ಪ ಅಮ್ಮ ಸುಮ್ಮನೆ ಇದ್ರು ಅನ್ನುವಂತ ಕೋಪ ಈ ಅಕ್ಷಯನಿಗೆ ಕಾಡಿದೆ. ಮರ್ಯಾದೆ ಹೋಯಿತು ಅಂತಾನೆ ಕೊಲೆ ಮಾಡಿದ ಈ ಅಕ್ಷಯ್ ಅನ್ನುವಂತಹ ವಿಚಾರಗಳು ಕೂಡ ಗೊತ್ತಾಗ್ತಾ ಇದೆ. ಸಹೋದರಿ 3 ತಿಂಗಳ ಗರ್ಭಿಣಿ ಅಂತ ಅಕ್ಷಯ್ಗೆ ಗೊತ್ತಾಗ್ತಾ ಇದ್ದಂತೆ ಆತ ಈ ರೀತಿಯ ಒಂದು ಕೃತ್ಯವನ್ನ ಎಸಗಿದ್ದಾನೆ ಅನ್ನುವಂತಹ ವಿಚಾರವೂ ಕೂಡ ಈಗ ಗೊತ್ತಾಗ್ತಾ ಇದೆ. ತನ್ನ ಮಗಳು ಗರ್ಭಿಣಿ ಅಂತ ತಂದೆ ತಾಯಿಗೆ ಗೊತ್ತಿದ್ದರೂ ಕೂಡ ಸುಮ್ಮನಿದ್ರು ಅನ್ನುವಂಥದ್ದು ಅಕ್ಷಯ್ನ ಕೋಪ. ಇದೇ ವಿಚಾರ ಈ ಹಂತವನ್ನ ತಲುಪಿದೆ. ಸಹೋದರಿ 3 ತಿಂಗಳ ಗರ್ಭಿಣಿ ಅಂತ ತಿಳಿದು ಅಕ್ಷಯ್ ಬೀಭತ್ಸ ಕೃತ್ಯವನ್ನ ನಡೆಸಿದ್ದ ಹಾಗಿದ್ರೆ ತ್ರಿವಳಿ ಕೊಲೆಗೆ ಕಾರಣವೇ ತಂಗಿ ಗರ್ಭಿಣಿ ಅನ್ನೋ ವಿಚಾರ ಅಂತೆ. ಅನ್ಯ ಸಮುದಾಯದ ಯುವಕನನ್ನ ಪ್ರೀತಿಸಿದ್ದು ಅಕ್ಷಯ್ ತಂಗಿ. ಈ ವಿಚಾರ ಗೊತ್ತಾಗಿ ಅಪ್ಪ ಅಮ್ಮ ಸುಮ್ಮನೆ ಇದ್ರು ಅನ್ನುವಂತ ಕೋಪ ಈ ಅಕ್ಷಯನಿಗೆ ಕಾಡಿದೆ. ಮರ್ಯಾದೆ ಹೋಯಿತು ಅಂತಾನೆ ಕೊಲೆ ಮಾಡಿದ ಈ ಅಕ್ಷಯ್ ಅನ್ನುವಂತಹ ವಿಚಾರಗಳು ಕೂಡ ಗೊತ್ತಾಗ್ತಾ ಇದೆ. ಸಹೋದರಿ 3 ತಿಂಗಳ ಗರ್ಭಿಣಿ ಅಂತ ಅಕ್ಷಯ್ಗೆ ಗೊತ್ತಾಗ್ತಾ ಇದ್ದಂತೆ ಆತ ಈ ರೀತಿಯ ಒಂದು ಕೃತ್ಯವನ್ನ ಎಸಗಿದ್ದಾನೆ ಅನ್ನುವಂತಹ ವಿಚಾರವೂ ಕೂಡ ಈಗ ಗೊತ್ತಾಗ್ತಾ ಇದೆ. ತನ್ನ ಮಗಳು ಗರ್ಭಿಣಿ ಅಂತ ತಂದೆ ತಾಯಿಗೆ ಗೊತ್ತಿದ್ದರೂ ಕೂಡ ಸುಮ್ಮನಿದ್ರು ಅನ್ನುವಂಥದ್ದು ಅಕ್ಷಯ್ನ ಕೋಪ. ಇದೇ ವಿಚಾರ ಈ ಹಂತವನ್ನ ತಲುಪಿದೆ. ಸಹೋದರಿ 3 ತಿಂಗಳ ಗರ್ಭಿಣಿ ಅಂತ ತಿಳಿದು ಅಕ್ಷಯ್ ಬೀಭತ್ಸ ಕೃತ್ಯವನ್ನ ನಡೆಸಿದ್ದ ಹಾಗಿದ್ರೆ ತ್ರಿವಳಿ ಕೊಲೆಗೆ ಕಾರಣವೇ ತಂಗಿ ಗರ್ಭಿಣಿ ಅನ್ನೋ ವಿಚಾರ ಅಂತೆ. ಅನ್ಯ ಸಮುದಾಯದ ಯುವಕನನ್ನ ಪ್ರೀತಿಸಿದ್ದು ಅಕ್ಷಯ್ ತಂಗಿ. ಈ ವಿಚಾರ ಗೊತ್ತಾಗಿ ಅಪ್ಪ ಅಮ್ಮ ಸುಮ್ಮನೆ ಇದ್ರು ಅನ್ನುವಂತ ಕೋಪ ಈ ಅಕ್ಷಯನಿಗೆ ಕಾಡಿದೆ. ಮರ್ಯಾದೆ ಹೋಯಿತು ಅಂತಾನೆ ಕೊಲೆ ಮಾಡಿದ ಈ ಅಕ್ಷಯ್ ಅನ್ನುವಂತಹ ವಿಚಾರಗಳು ಕೂಡ ಗೊತ್ತಾಗ್ತಾ ಇದೆ. ಸಹೋದರಿ 3 ತಿಂಗಳ ಗರ್ಭಿಣಿ ಅಂತ ಅಕ್ಷಯ್ಗೆ ಗೊತ್ತಾಗ್ತಾ ಇದ್ದಂತೆ ಆತ ಈ ರೀತಿಯ ಒಂದು ಕೃತ್ಯವನ್ನ ಎಸಗಿದ್ದಾನೆ ಅನ್ನುವಂತಹ ವಿಚಾರವೂ ಕೂಡ ಈಗ ಗೊತ್ತಾಗ್ತಾ ಇದೆ. ತನ್ನ ಮಗಳು ಗರ್ಭಿಣಿ ಅಂತ ತಂದೆ ತಾಯಿಗೆ ಗೊತ್ತಿದ್ದರೂ ಕೂಡ ಸುಮ್ಮನಿದ್ರು ಅನ್ನುವಂಥದ್ದು ಅಕ್ಷಯ್ನ ಕೋಪ. ಇದೇ ವಿಚಾರ ಈ ಹಂತವನ್ನ ತಲುಪಿದೆ. ಸಹೋದರಿ 3 ತಿಂಗಳ ಗರ್ಭಿಣಿ ಅಂತ ತಿಳಿದು ಅಕ್ಷಯ್ ಬೀಭತ್ಸ ಕೃತ್ಯವನ್ನ ನಡೆಸಿದ್ದ ಹಾಗಿದ್ರೆ ತ್ರಿವಳಿ ಕೊಲೆಗೆ ಕಾರಣವೇ ತಂಗಿ ಗರ್ಭಿಣಿ ಅನ್ನೋ ವಿಚಾರ ಅಂತೆ. ಅನ್ಯ ಸಮುದಾಯದ ಯುವಕನನ್ನ ಪ್ರೀತಿಸಿದ್ದು ಅಕ್ಷಯ್ ತಂಗಿ. ಈ ವಿಚಾರ ಗೊತ್ತಾಗಿ ಅಪ್ಪ ಅಮ್ಮ ಸುಮ್ಮನೆ ಇದ್ರು ಅನ್ನುವಂತ ಕೋಪ ಈ ಅಕ್ಷಯನಿಗೆ ಕಾಡಿದೆ. ಮರ್ಯಾದೆ ಹೋಯಿತು ಅಂತಾನೆ ಕೊಲೆ ಮಾಡಿದ ಈ ಅಕ್ಷಯ್ ಅನ್ನುವಂತಹ ವಿಚಾರಗಳು ಕೂಡ ಗೊತ್ತಾಗ್ತಾ ಇದೆ. ಸಹೋದರಿ 3 ತಿಂಗಳ ಗರ್ಭಿಣಿ ಅಂತ ಅಕ್ಷಯ್ಗೆ ಗೊತ್ತಾಗ್ತಾ ಇದ್ದಂತೆ ಆತ ಈ ರೀತಿಯ ಒಂದು ಕೃತ್ಯವನ್ನ ಎಸಗಿದ್ದಾನೆ ಅನ್ನುವಂತಹ ವಿಚಾರವೂ ಕೂಡ ಈಗ ಗೊತ್ತಾಗ್ತಾ ಇದೆ. ತನ್ನ ಮಗಳು ಗರ್ಭಿಣಿ ಅಂತ ತಂದೆ ತಾಯಿಗೆ ಗೊತ್ತಿದ್ದರೂ ಕೂಡ ಸುಮ್ಮನಿದ್ರು ಅನ್ನುವಂಥದ್ದು ಅಕ್ಷಯ್ನ ಕೋಪ. ಇದೇ ವಿಚಾರ ಈ ಹಂತವನ್ನ ತಲುಪಿದೆ. ಸಹೋದರಿ 3 ತಿಂಗಳ ಗರ್ಭಿಣಿ ಅಂತ ತಿಳಿದು ಅಕ್ಷಯ್ ಬೀಭತ್ಸ ಕೃತ್ಯವನ್ನ ನಡೆಸಿದ್ದ ಹಾಗಿದ್ರೆ ತ್ರಿವಳಿ ಕೊಲೆಗೆ ಕಾರಣವೇ ತಂಗಿ ಗರ್ಭಿಣಿ ಅನ್ನೋ ವಿಚಾರ ಅಂತೆ. ಅನ್ಯ ಸಮುದಾಯದ ಯುವಕನನ್ನ ಪ್ರೀತಿಸಿದ್ದು ಅಕ್ಷಯ್ ತಂಗಿ. ಈ ವಿಚಾರ ಗೊತ್ತಾಗಿ ಅಪ್ಪ ಅಮ್ಮ ಸುಮ್ಮನೆ ಇದ್ರು ಅನ್ನುವಂತ ಕೋಪ ಈ ಅಕ್ಷಯನಿಗೆ ಕಾಡಿದೆ. ಮರ್ಯಾದೆ ಹೋಯಿತು ಅಂತಾನೆ ಕೊಲೆ ಮಾಡಿದ ಈ ಅಕ್ಷಯ್ ಅನ್ನುವಂತಹ ವಿಚಾರಗಳು ಕೂಡ ಗೊತ್ತಾಗ್ತಾ ಇದೆ. ಸಹೋದರಿ 3 ತಿಂಗಳ ಗರ್ಭಿಣಿ ಅಂತ ಅಕ್ಷಯ್ಗೆ ಗೊತ್ತಾಗ್ತಾ ಇದ್ದಂತೆ ಆತ ಈ ರೀತಿಯ ಒಂದು ಕೃತ್ಯವನ್ನ ಎಸಗಿದ್ದಾನೆ ಅನ್ನುವಂತಹ ವಿಚಾರವೂ ಕೂಡ ಈಗ ಗೊತ್ತಾಗ್ತಾ ಇದೆ. ತನ್ನ ಮಗಳು ಗರ್ಭಿಣಿ ಅಂತ ತಂದೆ ತಾಯಿಗೆ ಗೊತ್ತಿದ್ದರೂ ಕೂಡ ಸುಮ್ಮನಿದ್ರು ಅನ್ನುವಂಥದ್ದು ಅಕ್ಷಯ್ನ ಕೋಪ. ಇದೇ ವಿಚಾರ ಈ ಹಂತವನ್ನ ತಲುಪಿದೆ.
ಸಹೋದರಿ 3 ತಿಂಗಳ ಗರ್ಭಿಣಿ ಅಂತ ತಿಳಿದು ಅಕ್ಷಯ್ ಬೀಭತ್ಸ ಕೃತ್ಯವನ್ನ ನಡೆಸಿದ್ದ ಹಾಗಿದ್ರೆ ತ್ರಿವಳಿ ಕೊಲೆಗೆ ಕಾರಣವೇ ತಂಗಿ ಗರ್ಭಿಣಿ ಅನ್ನೋ ವಿಚಾರ ಅಂತೆ. ಅನ್ಯ ಸಮುದಾಯದ ಯುವಕನನ್ನ ಪ್ರೀತಿಸಿದ್ದು ಅಕ್ಷಯ್ ತಂಗಿ. ಈ ವಿಚಾರ ಗೊತ್ತಾಗಿ ಅಪ್ಪ ಅಮ್ಮ ಸುಮ್ಮನೆ ಇದ್ರು ಅನ್ನುವಂತ ಕೋಪ ಈ ಅಕ್ಷಯನಿಗೆ ಕಾಡಿದೆ. ಮರ್ಯಾದೆ ಹೋಯಿತು ಅಂತಾನೆ ಕೊಲೆ ಮಾಡಿದ ಈ ಅಕ್ಷಯ್ ಅನ್ನುವಂತಹ ವಿಚಾರಗಳು ಕೂಡ ಗೊತ್ತಾಗ್ತಾ ಇದೆ. ಸಹೋದರಿ 3 ತಿಂಗಳ ಗರ್ಭಿಣಿ ಅಂತ ಅಕ್ಷಯ್ಗೆ ಗೊತ್ತಾಗ್ತಾ ಇದ್ದಂತೆ ಆತ ಈ ರೀತಿಯ ಒಂದು ಕೃತ್ಯವನ್ನ ಎಸಗಿದ್ದಾನೆ ಅನ್ನುವಂತಹ ವಿಚಾರವೂ ಕೂಡ ಈಗ ಗೊತ್ತಾಗ್ತಾ ಇದೆ. ತನ್ನ ಮಗಳು ಗರ್ಭಿಣಿ ಅಂತ ತಂದೆ ತಾಯಿಗೆ ಗೊತ್ತಿದ್ದರೂ ಕೂಡ ಸುಮ್ಮನಿದ್ರು ಅನ್ನುವಂಥದ್ದು ಅಕ್ಷಯ್ನ ಕೋಪ. ಇದೇ ವಿಚಾರ ಈ ಹಂತವನ್ನ ತಲುಪಿದೆ. ಸಹೋದರಿ 3 ತಿಂಗಳ ಗರ್ಭಿಣಿ ಅಂತ ತಿಳಿದು ಅಕ್ಷಯ್ ಬೀಭತ್ಸ ಕೃತ್ಯವನ್ನ ನಡೆಸಿದ್ದ ಹಾಗಿದ್ರೆ ತ್ರಿವಳಿ ಕೊಲೆಗೆ ಕಾರಣವೇ ತಂಗಿ ಗರ್ಭಿಣಿ ಅನ್ನೋ ವಿಚಾರ ಅಂತೆ. ಅನ್ಯ ಸಮುದಾಯದ ಯುವಕನನ್ನ ಪ್ರೀತಿಸಿದ್ದು ಅಕ್ಷಯ್ ತಂಗಿ. ಈ ವಿಚಾರ ಗೊತ್ತಾಗಿ ಅಪ್ಪ ಅಮ್ಮ ಸುಮ್ಮನೆ ಇದ್ರು ಅನ್ನುವಂತ ಕೋಪ ಈ ಅಕ್ಷಯನಿಗೆ ಕಾಡಿದೆ. ಮರ್ಯಾದೆ ಹೋಯಿತು ಅಂತಾನೆ ಕೊಲೆ ಮಾಡಿದ ಈ ಅಕ್ಷಯ್ ಅನ್ನುವಂತಹ ವಿಚಾರಗಳು ಕೂಡ ಗೊತ್ತಾಗ್ತಾ ಇದೆ. ಸಹೋದರಿ 3 ತಿಂಗಳ ಗರ್ಭಿಣಿ ಅಂತ ಅಕ್ಷಯ್ಗೆ ಗೊತ್ತಾಗ್ತಾ ಇದ್ದಂತೆ ಆತ ಈ ರೀತಿಯ ಒಂದು ಕೃತ್ಯವನ್ನ ಎಸಗಿದ್ದಾನೆ ಅನ್ನುವಂತಹ ವಿಚಾರವೂ ಕೂಡ ಈಗ ಗೊತ್ತಾಗ್ತಾ ಇದೆ. ತನ್ನ ಮಗಳು ಗರ್ಭಿಣಿ ಅಂತ ತಂದೆ ತಾಯಿಗೆ ಗೊತ್ತಿದ್ದರೂ ಕೂಡ ಸುಮ್ಮನಿದ್ರು ಅನ್ನುವಂಥದ್ದು ಅಕ್ಷಯ್ನ ಕೋಪ. ಇದೇ ವಿಚಾರ ಈ ಹಂತವನ್ನ ತಲುಪಿದೆ. ಸಹೋದರಿ 3 ತಿಂಗಳ ಗರ್ಭಿಣಿ ಅಂತ ತಿಳಿದು ಅಕ್ಷಯ್ ಬೀಭತ್ಸ ಕೃತ್ಯವನ್ನ ನಡೆಸಿದ್ದ ಹಾಗಿದ್ರೆ ತ್ರಿವಳಿ ಕೊಲೆಗೆ ಕಾರಣವೇ ತಂಗಿ ಗರ್ಭಿಣಿ ಅನ್ನೋ ವಿಚಾರ ಅಂತೆ. ಅನ್ಯ ಸಮುದಾಯದ ಯುವಕನನ್ನ ಪ್ರೀತಿಸಿದ್ದು ಅಕ್ಷಯ್ ತಂಗಿ. ಈ ವಿಚಾರ ಗೊತ್ತಾಗಿ ಅಪ್ಪ ಅಮ್ಮ ಸುಮ್ಮನೆ ಇದ್ರು ಅನ್ನುವಂತ ಕೋಪ ಈ ಅಕ್ಷಯನಿಗೆ ಕಾಡಿದೆ. ಮರ್ಯಾದೆ ಹೋಯಿತು ಅಂತಾನೆ ಕೊಲೆ ಮಾಡಿದ ಈ ಅಕ್ಷಯ್ ಅನ್ನುವಂತಹ ವಿಚಾರಗಳು ಕೂಡ ಗೊತ್ತಾಗ್ತಾ ಇದೆ. ಸಹೋದರಿ 3 ತಿಂಗಳ ಗರ್ಭಿಣಿ ಅಂತ ಅಕ್ಷಯ್ಗೆ ಗೊತ್ತಾಗ್ತಾ ಇದ್ದಂತೆ ಆತ ಈ ರೀತಿಯ ಒಂದು ಕೃತ್ಯವನ್ನ ಎಸಗಿದ್ದಾನೆ ಅನ್ನುವಂತಹ ವಿಚಾರವೂ ಕೂಡ ಈಗ ಗೊತ್ತಾಗ್ತಾ ಇದೆ. ತನ್ನ ಮಗಳು ಗರ್ಭಿಣಿ ಅಂತ ತಂದೆ ತಾಯಿಗೆ ಗೊತ್ತಿದ್ದರೂ ಕೂಡ ಸುಮ್ಮನಿದ್ರು ಅನ್ನುವಂಥದ್ದು ಅಕ್ಷಯ್ನ ಕೋಪ. ಇದೇ ವಿಚಾರ ಈ ಹಂತವನ್ನ ತಲುಪಿದೆ. ಸಹೋದರಿ 3 ತಿಂಗಳ ಗರ್ಭಿಣಿ ಅಂತ ತಿಳಿದು ಅಕ್ಷಯ್ ಬೀಭತ್ಸ ಕೃತ್ಯವನ್ನ ನಡೆಸಿದ್ದ ಹಾಗಿದ್ರೆ ತ್ರಿವಳಿ ಕೊಲೆಗೆ ಕಾರಣವೇ ತಂಗಿ ಗರ್ಭಿಣಿ ಅನ್ನೋ ವಿಚಾರ ಅಂತೆ. ಅನ್ಯ ಸಮುದಾಯದ ಯುವಕನನ್ನ ಪ್ರೀತಿಸಿದ್ದು ಅಕ್ಷಯ್ ತಂಗಿ. ಈ ವಿಚಾರ ಗೊತ್ತಾಗಿ ಅಪ್ಪ ಅಮ್ಮ ಸುಮ್ಮನೆ ಇದ್ರು ಅನ್ನುವಂತ ಕೋಪ ಈ ಅಕ್ಷಯನಿಗೆ ಕಾಡಿದೆ. ಮರ್ಯಾದೆ ಹೋಯಿತು ಅಂತಾನೆ ಕೊಲೆ ಮಾಡಿದ ಈ ಅಕ್ಷಯ್ ಅನ್ನುವಂತಹ ವಿಚಾರಗಳು ಕೂಡ ಗೊತ್ತಾಗ್ತಾ ಇದೆ.